ಇಲ್ಲಿವರೆಗೆ ವ್ಯಾಲ್ಯೂಷನ್ ಮಾಡಲಿಲ್ಲ. ಜಾತಿ ಸಲುವಾಗಿ ಏನೋ ರಗಡ್ ಕೂಕ್ ಮಾಡಿದ್ರು, ಆದರೂ ಈಗ ಏನೋ ಮಾಡ್ತಾನೆ ಅಂದಿದ್ದು ಅದು ಗ್ಯಾರಂಟಿ ಇಲ್ಲ. ಮತ್ತು ಇನ್ನು ಡೆವಲಪ್ಮೆಂಟಪ್ಪ ಅಂತಂದ್ರೆ ಏನು, ಇಲ್ಲಿವರೆಗೆ ನಿಮಗೆ ಗೊತ್ತು ಅವು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತಾಡಿದರು. ಎಷ್ಟು ಅದಪ್ಪ ಇಡೀ ದೇಶದಲ್ಲೇ ಸ್ಮಾರ್ಟ್ ಸಿಟಿಗಳು. ಇನ್ನೊಂದು ಪ್ರತಿಯೊಬ್ಬ ಎಂ ಪಿಗೆ ಒಂದು ಹಳ್ಳಿಯನ್ನು ಇದು ಮಾಡಬೇಕು, ಉದ್ಧಾರ ಮಾಡಬೇಕು, ದೊಡ್ಡದು ಮಾಡಬೇಕು, ವೆಲ್ ಮಾಡರ್ನ್ ಮಾಡ್ಬೇಕು ಅಂತ ಹೇಳಿದ್ವಿ. ಯಾವ ಎಂ ಪಿ ಅಂತ ಎಷ್ಟು ಹಳ್ಳಿಗಳು ಉದ್ಧಾರ ಆಗಿದ್ದಾವೆ ಇಲ್ಲಿವರೆಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಇಲ್ಲ. ಮತ್ತು ರೈತನ ಪರಿಸ್ಥಿತಿ ಅತ್ಯಂತ ಗಂಭೀರ ಅದ ಇವತ್ತು. ಏನೋ ಅವ್ರಿಗೊಂದಿಷ್ಟ 4 ತಿಂಗಳಿಗೆ 2 ರೂಪಾಯಿ ಬರ್ತಾವೆ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅದು ಬಗ್ಗೆ ಎಲ್ಲರಿಗೂ ಬರೋ ಗ್ಯಾರಂಟಿ ಇಲ್ಲ. ಕೆಲವೊಮ್ಮೆ ರೈತರ ಸಂಖ್ಯೆ ಹೆಚ್ಚಿರ್ತದೆ, ಆಮೇಲೆ ಕಡಿಮೆ ಇರ್ತದೆ. ಎಲ್ಲ ನೆಲೆಯಲ್ಲಿ ವಿಚಾರ ಮಾಡ್ತಾ ಹೋದಾಗ ಇಲ್ಲಿವರೆಗಿನ ಆಡಳಿತ ಪ್ರಚಾರ ಹೆಚ್ಚಾಗಿನ ಕೆಲಸ ಆಗಿಲ್ಲ. ಮತ್ತು ಅದೇ ಕಾಲಕ್ಕೆ ಪೆಗಾಸಸ್ ಬಗ್ಗೆ ಬಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ರು, ಇಲ್ಲ ಇದು ದೇಶದ ರಕ್ಷಣೆ ಸೀಕ್ರೆಟ್ ಹೇಳೋಕ್ಕೆ ಆಗೋದಿಲ್ಲ ಅಂತೇಳಿ. ಹಿಂಗಿದ್ರು ನಾಳೆ ಅದಕ್ಕೆ ಉಪಯೋಗ ಮಾಡ್ಕೊಂಡು ಏನೋ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಅದೇನೋ ಇರಲಿ, ಸಂಚಾರ ಸಾಧ್ಯತೆ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಡಿಟೇಲ್ ಆಗಿ ಪಾರ್ಲಿಮೆಂಟ್ ಅಂತ ಅದು ಡಿಸ್ಕಷನ್ ಆಗಲಿ, ಜನಕ್ಕೆ ಗೊತ್ತಾಗಲಿ. ಅದ್ರ ಜೊತೆಗೆ ವಿರೋಧಿಗಳು ಸಹಿತ ಅದನ್ನು ಒಂದು ಒಳ್ಳೆಯ ಅಭ್ಯಾಸ ಮಾಡ್ಕೊಂಡು, ಯಾಕಂದರೆ ನಿಜವಾಗಿ ಒಳ್ಳೆಯ ಅಂಶಗಳಿದ್ದಪ್ಪ ಅಂದ್ರೆ ಯಾಕೆ ಅಳವಡಿಸ್ಕೋಬಾರ್ದು. ಆದರೆ ಅದೇ ಕಾಲಕ್ಕೆ ವಿರೋಧಿಗಳು ಇದನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋಕ್ಕಿಂತಲೂ ಅದರಲ್ಲಿ ಏನೋ ಗಂಧ ಗಾಳಿ ಇದ್ರೆ ಅಡ್ಡಿ ಇಲ್ಲ. ಮತ್ತು ಸುಮ್ಮನೆ ವಿರೋಧ ಮಾಡಿದ್ರೆ ತಪ್ಪು ಅನ್ನಿಸ್ತದೆ ಅನ್ನೋ ಮಾತನ್ನು ಹೇಳ್ತಾ, ಏನೋ ಆಗಲಿ ಸಂಚಾರ ಸಾಧ್ಯತೆ ಬಗ್ಗೆ ಇನ್ನೂ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಅದು ಸರಿನೋ ತಪ್ಪೋ ಅದು ಮಾಡಿದರೆ ಹೇಗೆ ಅನ್ನೋದ್ರ ಬಗ್ಗೆ ಅದು ಸಾಧಕ ಬಾಧಕ ಬಗ್ಗೆ ಇನ್ನೂ ಚರ್ಚೆ ಆಗಲಿ ಅಂತ ಹೇಳ್ತಾ, ಇದು ಸಂಚಾರ ಸಾಧ್ಯತೆ ಕುರಿತಾಗಿದ್ದರಿಂದ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು. ಮತ್ತೆ ನಾವು ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ. ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಲಿ. ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿದಾಗ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗೊಂಡು ವಂದನೆಗಳು.